ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಿಕ ಏನು ಭಗವಂತ ಬರದಂಗೆ ಆಗತ್ತದ ತಪ್ಪಂಗಿಲ್ಲ. ಹೌದು, ಆದರೂ ಪ್ರಯತ್ನದ ಹೌದು ಹೌದು ಏನು ಭಗವಂತ ಬರದಂಗೆ ಆಗತ್ತದ ನೋಡು, ಹೌದಾ ತಪ್ಪಿಸೋದಕ್ಕೆ ಪ್ರಯತ್ನ ಅದ. ಹೌದಾ ಹೇಳ್ತ ಕೇಳ್ರಿ, ಅತ್ತರ್ಗ ಊರದಾಗ ಹೌದು ಅರ್ಗರ್ವ ಶ್ರೀಮಂತರು ಇದ್ರು ಗೌಡ್ರು ಮನತಾನ. ಹೌದು ಹೌದು ಮನ್ಯಾಗ ಗೌಡ್ತಿ ರಾತ್ರಿ ಮಲಗದಾಗ ಗಂಡಿಗೆ ಹೇಳ್ತಾಳ, ಅಲ್ರಿ 21 ವಯಸ್ಸು ತುಂಬಲಕ್ ಬಂದದ, ಮನ್ಯಾಗ ಗಂಡಸ ಮಗನಿಗೆ ಜನ್ಮ ಕೊಟ್ಟು ಹೌದು ಮಗ ಒಯ್ಯಾಕ ಬಂದ. ಹೌದು ಒಂದು ಸುಂದರವಾದ ಕನ್ಯಾ ತೆಗೆದ ಮಗನ ಲಗ್ನ ಮಾಡ್ಬೇಕು ವಿಚಾರ ಮಾಡ್ಬೇಕು ಎಂದು ಕೇಳಿದ್ರು. ಹೌದು ಹೌದು ಏನಂತಾರ ಗೌಡ್ರು? ಹೋಗಿ ಪುರೋಹಿತರಿಗೆ ಕೇಳಿ ಮಗನ ಜಾತಕ ತೆಗೆದು ನೋಡತ್ತೇಳಿ ಗೌಡ್ರಿಗೆ ಹೇಳೋದು ಯಾಕಾಗಲ್ಲ ಅಂತೇಳಿ ಗೌಡ ಮುಂಜಾನೆ ಅದು ಝಳಕ ಆದ ಒಳಕ ಪಂಚಾಂಗ ಹೇಳೋರು ಬರೀ ಹೋಗಿ ಕೂತ. ಹೌದು ಪುರೋಹಿತರ ಜಾತಕ ತೆಗೆದು ನೋಡ್ತಾರ, ಹೌದು ನಿನ್ನ ಮಗನಿಗೆ ಲಗ್ನ ಆಗತ್ತದ ಇಲ್ಲ ಅಂತೇಳಿ. ಇಲ್ಲ ಹೌದು ಗೌಡ ಏನು ಮಾಡುದ್ರಿ ಭೋಗದಾಗ ಜರ ತೆಪ್ಪದಂದ್ರು. ಹೌದು ಹೌದು ಏನದ ಯಾವ ದಿನ ನಿನ್ನ ಮಗನ ಲಗ್ನ ಆಗತ್ತದ, ಹೌದಾ ಹಸಿ ಮನೆಗೆ ಸಸಿ ಯಾವಾಗ ಬರ್ತಾರ ಅವಾಗ ನಿನ್ನ ಹೆಂಡತಿ ಮಧ್ಯರಾತ್ರಿ ಟೈಮ್ದಾಗ ಇನ್ನೊಬ್ಬನ ಕೈ ಹಿಡಿದು ಹೋಗಕ್ ಕೇಳ ಹಿಂಗ ಬರದಾದ ಕೇಳಿದ್ರು. ಹೌದು 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 ನೋಡ್ರಿ, ಏನೇ ಮಾಡಿ ಪ್ರಯತ್ನ ಮಾಡಿ ಉಳಿಸ್ಬೇಕಾಗ್ಯಲ್ಲ. ಹೌದಾ ಪುರೋಹಿತರು ಹೇಳದ ಮಾತ ಮನ್ಯಾಗ ಗೌಡ್ತಿಗೆ ಮಾತು ಹೇಳಿದ ಗೌಡ. ಹೌದು ಯಾನ್ರಿ ಹೋಗಿ ಬಂದ್ರಿ? ನಾವು ಹೋಗಿ ಬಂದೆವು. ಹೌದು
ಕನ್ಯಾ ಸೋಲಾಪುರ ಸೈಡ್ ಸಿಗ್ತದ ಬಹಳ ಒಳ್ಳೆ ಕನ್ಯಾ ಸಿಗದ. ಹೌದು. ಯಾಕೆ ಗೌಡ ಹೇಳಿಲ್ಲ? ಹೌದು. ಗಂಟೆ ಇತ್ತು ವೈಭವದಿಂದ ಲಗ್ನ ನೇಮಿಸಿದ್ರು. ಹೌದು. ಅರಿಶಿನ ಕಾರ್ಯತ್ರಿ ಎಲ್ಲ ಬೀಗರು ಬಿದ್ರು ಬೇಕಾದವ್ರು ಯಾರ್ಯಾರ ಗೌಡ್ರಿಗೆ ಬೇಕು ಎಲ್ಲಾರೇ ಬಂದ್ರು. ಊರಿಗೆ ಹಂದ್ರ ಹೊಡೆದಿರು ಗೌಡ್ರು. ಹೌದು ಹೌದು. ಪೆಂಡಲ್ ಹೊಡೆದಾರ ಊರಿಗೆ. ಹೌದು. ಮನೆ ಮುಂದೆ ಹಂದ್ರ ಹೊಡೆದು ವೈಭವದಿಂದ ಮಗನ ಲಗ್ನ ನಡೆದಲ್ಲ. ಹೌದು. ಅರಿಶಿನ ಕಾರ್ಯ ಇತ್ತು. ಅರಿಶಿನ ಕಾರ್ಯದಾಗ ಬಡಿಯವರು ಬಾರ್ಸವ್ರು ಬರ್ತಾರ ನೋಡ್ರಿ. ಹೌದು ಹೌದು. ಸಲಹೆ ಬಡಿಯುವಂತ ಏನ ಭಜಂತ್ರಿ ಇದ್ದ. ಆ ಭಜಂತ್ರಿ ಕುಣದ್ ಸಲಹೆ ಬಡಿತಿದ್ದ. ಗೌಡ್ತಿ ಮನಸ್ಸು ಐತೆ ಅವ್ರ ಮ್ಯಾಲ. ಹೌದು ನೋಡ್ರಿ ಎಲ್ಲಾರು ಊಟ ಮಾಡ್ತಾರ. ಅವನ ಮ್ಯಾಲ ಮರಣ ಐತೆ ಗೌಡ್ತಿದ್ದು. ಎಷ್ಟು ಚಂದ ಸಲಹೆ ಬಡಿತಾನ ಅಂತ ಹೇಳಿ. ಹೌದು. ಕುಣದಾಡಿ ಸಲಹೆ ಬಡಿತಿದ್ದ. ಹೌದು. ಹೇಳ್ತಾಳ ಗೌಡ್ತಿ, ಏ ಭಜಂತ್ರಿ ಇದು ದನಗಳ ಕೊಟ್ಟಿಗೆ ನೋಡು, ಇದೊಂದು ಬಂಗಡಿತ್ತು ಬಾ, ಊಟ ಮಾಡಿದೀನಿ. ಹೂರಿ ಗೌಡ್ತಿ ಉಂಡಿದ ಮನ್ಕೋ ಇಲ್ಲೇ. ಯಾಕೆ ರಾತ್ರಿ ಮಧ್ಯರಾತ್ರಿಗೆ ಗೌಡಗ್ ನಿಜ ಹತ್ತ ಇವನಿಗೆ ಎಬ್ಸ್ಕೊಂಡು ಹೋಗಾಕಿದ್ರು. ಭೋಗದಾಗ ಬರ್ದಿತ್ತು ಹಂಗ. ಮನ್ಯಾಗ ಮಂಚದ ಮ್ಯಾಗ ಗೌಡ್ತಿ ಮನ್ಕೊಂಡ್ರು. ಗೌಡ್ರಿಗೆ ಹೊಟ್ಟಿ ಕಡ್ಲಿಗತ್ತಿತ್ತು. ಗೌಡ ಕಣ್ಣು ಹಿಡಿದಿದ್ದ. ಗೌಡ್ತಿ ಮನಸ್ಸ ಭಜಂತ್ರಿ ಮ್ಯಾಗ ಹೋಗ್ಯಾದತ್ತೆ. ನೋಡ್ರಿ ಬಂಧಗಳೇ, ರಾತ್ರಿ ಟೈಮ ಗೌಡ್ತಿ ಯಾರ ಮಾಡಿದವ್ರಿ. ಎಲ್ಲರೂ ನಿದ್ದೆ ಹತ್ತಿದ ಕರೆ ಗೌಡ್ತಿಗೆ ನಿದ್ದೆ ಹತ್ತಿಲ್ಲ. ಗೌಡ್ತಿಗೆ ನಿದ್ದೆ ಹತ್ತಿಲ್ಲ. ಟೈಮ್ ನೋಡಗತ್ತಳು. ಬಾರ ಯಾವಾಗ ಆಗತ್ತದ, ಬಾರ ಒಂದ್ ಯಾವಾಗ ಆಗತ್ತದ ಅಂತ ಹೇಳಿ ಗೌಡಿ ವಿಚಾರ ಮಾಡದ. ಒಂದು ಧುಳಕ ಒಂದ್ ಅರ್ಧ ತಾಸೆ ಗೌಡ್ತಿಗೆ ನಿದ್ದೆ ಹತ್ತಿತ್ತು. ಗೌಡಿ ಅಂತ ಮನ್ಸದ ಮ್ಯಾಗಿನ ಮಗ್ಗಲ ರಜಾ ತಿಳಿದ. ಎಲ್ಲಿ ಬಂದ? ದನಗಳ ಕಟ್ಟ ಕೊಟ್ಟಿಗೆ ಬಂದ. ಕೊಟ್ಟಿಗೆ ಬಂದ. ಬರುತ್ತ ಇವಾಗ ಬಂಗಡಿ ಹೊಚ್ಕೊಂಡು ಮಕ್ಕೊಂಡಿತ್ರಿ ಭಜಂತ್ರಿ. ಏ ಭಜಂತ್ರಿ ಹೇಳು. ಯಾಕ್ರಿ ಈ ಗೌಡ್ರ? ಏ ಮಗನ ಹೇಳು, ಯಾವ್ದು ಕೂತೀವ? ಗೌಡ್ತಿ ಮನ್ಯಾಗ ಮನ್ಸದ ಮನೆಗೆ ಹೋಗೋದು ಮುಟ್ಟಬೇಡ. ಮಗನ ಸುಮ್ಮ ಹೋಗಿ ಹೊಚ್ಕೊಂಡು ಮಲ್ಕೋ ಅಂದ ಗೌಡ. ಯಾಕ್ರಿ ಈ ಗೌಡ್ರ? ನಾ ನೋಡಿದೆ, ಏ ಮಗನ ಹೇಳ್ದಾಗ ಕೇಳ್ತೇ ನಿನಗೆ ಗರ ಶಿಕ್ಷೆ ಮಾಡಿ ಊರಿಗೆ ಹೋಗ ಅಂತೀವ. ಹೋಗಿ ಮಗನ ಗೌಡ್ತಿ ಮಕ್ಕೊಂಡೇಳು. ಸರ್ದ ನಿದ್ದೆ ಹತ್ತಲ್ಲ. ಮಗನಾಗ ಹೋಗಿ ಮನ್ಕೊಂಡು ಬಿಟ್ಟಿವ ಹಚ್ಕೊಂಡು. ಇದು ರಾತ್ರಿ ಬೆಳತನ ಸರಾಯಿ ಬಡದ ಹೈರಾಣ ಆಗೈತ್ರಿ. ಗುರಾಸನ ಎತ್ತಿವ ಮಂಚದ ಮ್ಯಾಗ. ಗೌಡ ಏನು ಮಾಡ್ಯಾನ? ಅವನ ಜಾಗಿಗೆ ತಾಗ ಹೊಂಗಡಿ ತಗೊಂಡು ಅವ ಮಕ್ಕೊಂಡ. ಪ್ರಯತ್ನದ ಲಕ್ಷ್ಯ ಇಡ್ರಿ ಬಂದವ್ರೆ. ಪ್ರಯತ್ನದ ಗೌಡತಿ ಯಾರು ಮಾಡೋದು? ಎದ್ದು ನೋಡುತ್ತ ಟೈಮ್ 12:30 ಆಗ್ಯಾವ. ನೋಡುತ್ತ ಇದುವರೆ ಗುರ್ರತಿ ಗುರಾಸ ಅಂತ ಗೌಡಿಗೆ ನಿದ್ದೆ ಹತ್ತೇನಕ್ಕೆ. ಯಾರು ಮಾಡಿದ್ರಿ? ಕಪಾಟ ತೆರೆದಳು. ಎಷ್ಟು ರೊಕ್ಕಿದ್ದು ಮಗನ ಲಗ್ನಕ್ಕೆ ಎಷ್ಟು ಬೆಳ್ಳಿ ಬಂಗಾರ ಬಳೆ ಮಾಡಿಟ್ರು. ಎಲ್ಲ ಒಂದು ಅರಿವೆ ಗಂಟು ಕಟ್ಟದು. ಹೆಜ್ಜಿ ಸಪ್ಪಳ ಬಂದ್ಬರ್ತೆ. ಕಾಲಕ್ಕೆ ಹೆಜ್ಜಿನೂ ತಕ್ಕೊಂಡಳು. ಈಗ ಸೈನ್ ಹತ್ತಿರಲ್ಲಿ ನೀವು ತೆಗೆದು ಅಜಾತ ಮನೆಗೆ ಹೊರಗೆ ಬಂದಳು. ದನಗಳು ಏನು ಎತ್ಕೊಂಡು ಕಟ್ತಿರು. ಕೊಟ್ಟಿಗೆ ಬಂದು ಒಳಗೆ ಗೌಡ ಮಾಡ್ಕೊಂಡು ನನ್ನ ಗೌಡ್ತಿ ಗೊತ್ತಿಲ್ಲ. ಏ ಭಜಂತ್ರೆ ಹೇಳು, ಊರಿಗೆ ಗೌಡ್ತಿ ಅಂದ್ ಒಳಗೆ ಬಿದ್ದಲ್ಲಿ. ನಡಿ ಹೋಗೋನು. ಗೌಡ ನಿಂತ ಹತ್ತಿ ಅವ್ರು ಯಾಕಾಗಲ್ರಿ ಸೌಕರ್ತಿ ಗೌಡ್ತಿ ಅನ್ನ. ನೀವು ಗೌಡ್ತಿ ಮುಂದೆ ಬಂದ ಇವ್ ಹೊಚ್ಕೊಂಡು ಹಿಂದಿಂದ ಹೊಂಟ್ರಿ. ಹೊಂಟ್ರು. ತಾಸು ಹೋಯ್ತು, 2 ತಾಸು ಹೋಯ್ತು, 3 ತಾಸು ಹೋಯ್ತು. ಜುಮ್ ಬೆಳಕಾಗತ್ತು. ಒಬ್ಬರ ಮುಖ ಒಬ್ರಿಗೆ ಕಾಣಂಗಾಗತ್ತು. ಇವ ಹಿಂದಾಕಿ ಮುಂದೆ ಕತಿ ಹೇಳ್ಕೊತ ಹೂವ ನಾವು ಹಂಗೆ ಹಿಂದೆ ಬೆನ್ನ ಹತ್ತಾವ್ರಿ. ಏ ಭಜಂತ್ರಿ ಎಷ್ಟೊತ್ತನ ಎಷ್ಟು ಹಿಂದೆ ಬಿದ್ದೀವಿ ಅಂತ ಹೊಳ್ಳಿ ನೋಡಿದ್ರು. ಬಂಗಡಿ ಹಾಸಿ ಹೊಡೆದಿವ. ಗೌಡ್ರ ತಪ್ಪೈತಂದಿಳಕಿ. ಗಾಬರಿ ಬಿತ್ತಿದ್ ಶೀತ. ಗೌಡ್ರ ತಪ್ಪೈತಂದಳಕಿ. ತಪ್ಪ ನಿಂದಲ್ಲ. ನಿಂದಲ್ಲ. ನಿಂದ ಏನು ಭೋಗದಾಗ ಅದ ನೋಡು. ಆ ಭೋಗದಾಗ ಇದ್ದಂಗ ಆಗ್ಯದ. ತಪ್ಸಲ್ಕ ನಾ ಪ್ರಯತ್ನ ಮಾಡಿದ ಗೌಡ್ತಿ. ಹ್ಯಾಂಗ ಮಾಡ್ರಿ ಗೌಡ? ನಿಮ್ಮ ಮುಖ ಹೆಂಗ ತೋರ್ಸದ? ಏ ಹುಚ್ಚಿ, ಮಂದಿ ಸಾವಿರಾರು ಗಟ್ಲೆ ಮನಿ ಮುಂದೆ ಮಂದಿ ಕೂಡ್ಯಾವ. ನಡಿ ಮಗನ ಅಕ್ಕಿಕಾಳ ಹಾಕು ನಂದು. ಹಳ್ಳಿ ಗೌಡ್ತಿಗೆ ತಗೊಂಡ ಬಂದ ಅಕ್ಕಿಕಾಳ ಹಾಕಿ ಗೌಡ್ತಿ ಸಂಸಾರ ಮಾಡಿದ್ರಂತ. ಒಂದು ವೇಳೆ ಇದು ಪ್ರಯತ್ನದ. ಏನದ? ಪ್ರಯತ್ನದ. ಸುಮ್ ಹಿಂಗ ಮಾಡುದು ನಡೆಯಲ್ಲ. ಯಾಕಂದ್ರ ಗಳುದಿಗೆ ಊರಾಗ ಮಹಾತ್ಮರು ಏನ್ ಮಾಡಿದ್ರು? ಮಹಾತ್ಮರು ತಮ್ಮ ಮಠದ ಮುಂದ ಒಂದು ಪಿಂಜರದಾಗ ಗಿಣಿಸ್ ಹಾಕಿರತ್ತ. ಅದು ಮುಂದಿನ ಸಂದಿಗೆ ಹೇಳೋಣ ಹಾಡಿ.
Oh